ಇಲ್ಲೇ ಖಾಲಿ ಮಾಡ್ಬೇಕು L&T ಫೈನಾನ್ಸ್ ಅಂತೇಳಿ ಇಲ್ಲೇ ಖಾಲಿ ಮಾಡ್ಬೇಕು. ಇಲ್ಲಿ ಅರ್ಧ ಮಟ್ರಲ್ ಐತಿ, ಬಾಕ್ಸ್ ಅದು ಅದಾವೆ. ಪೂರ ಗಾಡಿ ಇಲ್ಲಿ ತಗೊಂಡು ಇಲ್ಲಿ ನಿಂದ್ರಸೇನೆ. ಲೆಫ್ಟಿಗೆ ಒಳಬೇಕೀಗ. ಇಲ್ಲಿ ಲೆಫ್ಟಿಗೆ ಹೋಗಿ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಸೀದಾ ಲೆಫ್ಟಿಗೆ ಐತಿ. ಇಲ್ಲೇ ನಮ್ಗೆ ಅಂಗಡಿ ಇದೆ, ಹೋಗೋಣ ಅಲ್ಲಿ. ಮೊದಲು ಇನ್ನೂ ಬಂದಿರ್ತಾರೋ ಏನಿಲ್ಲ ನೋಡ್ಬೇಕು ಅವ್ರು. ನೋಡ್ರಿ ಇಲ್ಲೆಲ್ಲ ಬೊಲೆರೋ ಶೋರೂಮ್ ಇಲ್ಲೇ ಐತಿ. ಇದು ಆಮ್ಯಾಗ ನೆಕ್ಸ್ಟ್ ಅಶೋಕ್ ಲೇಲ್ಯಾಂಡ್ ಶೋರೂಮ್ ಐತಿ ಇಲ್ಲಿ ನೋಡ್ರಿ. ಇದು ಅಶೋಕ್ ಲೇಲ್ಯಾಂಡ್ ಶೋರೂಮ್, ಅದಾಮ್ಯಾಗ ಇಲ್ಲಿ ಟಾಟಾ ಶೋರೂಮ್, ಇದಾಮ್ಯಾಗ ನಮ್ಮ ಅಂಗಡಿ ಇಲ್ಲಿ ಐತಿ. ಇಂಡಸ್ಟ್ರಿಯಲ್ ಏರಿಯಾದಾಗ ಅದಾವೆ ಇವೆಲ್ಲ, ಹೊರಗಿಂದ ಚಿತ್ರದುರ್ಗದಾಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 25ನೇ ತಾರೀಕು ಬೆಳಿಗ್ಗೆನೇ ಎದ್ದು ಕಂಪ್ನಿಗೆ ಬಂದಿದ್ದೆವು. ನಿನ್ನೆ ಹಳ್ಳಿಯಾಳಾಗ ಖಾಲಿ ಮಾಡಿ ಈಗ ಲೋಡಿಂಗ್ ಬಂದೈತಿ. ಎಲ್ಲಿಪ್ಪ ಅಂದ್ರೆ ದಾವಣಗೆರೆ ಪ್ಲಸ್ ಚಿತ್ರದುರ್ಗ ಅಂತ ಹೇಳ್ಯಾರ. ಇವತ್ತು ಮಾಲ್ ಕಡಿಮೆ ಐತಿ, ಗಾಡಿ ಹಚ್ಚಂದವ್ರಿಗೆ ಅದಕ್ಕೆ ಹಚ್ಚಾತೀನಿ. ನನಗಿನ್ನ ಮೊದಲು ಇಬ್ಬರು ಗಾಡಿಯರಿದ್ರೆ ಅವ್ರು ಹೋಗ್ಯಾರ ಈಗ ಲೋಡ್ ಮಾಡ್ಕೊಂಡು. ಫೈನಲ್ ಆಗಿ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿ. ಇವತ್ತು ಮಾಲ್ ಕಡಿಮೆ ಐತಿ, ಲೋಡ್ ಮಾಡಕತ್ತೀವಿ. ಫೈನಲ್ ಆಗಿ ನಮ್ಮ ಗಾಡಿ ಲೋಡ್ ಆತು. ರಂಜಾನಂದು ಆತು, ಹೊಳ್ಳಿ ಇರ್ಪಕ್ಷನಂದು ಒಂದು ಆಗೈತಿ. ನಮ್ಮ ಗಾಡಿಗೆ ಹಗ್ಗ ತಡ್ಪಲ್ ಹಾಕತ್ತಾರೆ ಈಗ ಅವ್ರು ಪಾಪ. ಇಲ್ಲಿ ನೋಡ್ರಿ ನಮ್ಮ ಗಾಡಿಗೆ ಹಗ್ಗದು ಹಾಕಕ್ಕಚ್ಚೇನಿ ಅವ್ರಿಗೆ. ನಾನು ಹಾಕೀನಿ ಇಟ್ಟೋತಾನೆ, ಒಂದು ಸ್ವಲ್ಪ ಇದು ವಿಡಿಯೋ ಮಾಡ್ತೀನಪ್ಪ ಅಂತೇಳಿ ಹಾಕಕ್ಕಚ್ಚೇನಿ. ಇರ್ಪಕ್ಷನ ಗಾಡಿನೂ ತುಂಬಾಕತ್ತಾರ. ಇವಂದು ಶಿರ್ಸಿ, ನಮ್ಮದು ದಾವಣಗೆರೆ, ಚಿತ್ರದುರ್ಗ, ಮತ್ತು ಚಿತ್ರದುರ್ಗದಾಗ 2, ದಾವಣಗೆರೆ 1 ನಮ್ಮದು. ರಂಜಾನನ ಗಾಡಿ ಬಿಜಾಪುರ ಪ್ಲಸ್ ಸಿಂದಗಿ ಆಗೈತಿ. ಈಗ ಟೋಟಲ್ ಈಗ 3-4 ಗಾಡಿ ಲೋಡ್ ಆಗ್ಯಾವ. ಒಂದು ಗಾಡಿ ಶಿವಮೊಗ್ಗಕ್ಕೆ ಹೋಗೈತಿ. ಫೈನಲ್ ಆಗಿ 6:30 ಆತು. ಈಗ ಬಿಲ್ ಕೊಟ್ರ ನಮ್ಗೆ. ಬಿಲ್ ಇಲ್ಲಿ ಅದ ನೋಡ್ರಿ. 3 ಪಾಯಿಂಟ್ ಇದು ನಮ್ದು ಖಾಲಿ ಮಾಡೋದು. ಅದಕ್ಕೆ ಈಗ ಹೊಂಟೇನಿ. ಮಳೆ ಮಾಡಿ ನೋಡ್ರಿ, ಇಲ್ಲಿ ಫುಲ್ ಐತಿ ತಾಡ್ಪಲ್ ಗಿಡಪಲ್. ಅದಕ್ಕೆ ಮೊದಲು ಹಾಕಿಬಿಟ್ಟೇನಿ. ಬಂದ್ ಮಾಡಿದ್ಯಪ್ಪ ಅದೇ ಅವನು ಹೋಟೆಲ್ ಬಂದ್ ಮಾಡ್ಕೊಂಡು ಹೊಂಟಾನ. ಚಹಾ ಕುಡ್ದು ಹೋಗ್ಬೇಕಂದ್ರೆ ಈಗ ಹೋಗೋಣ ನೋಡ್ರಿ. ಮೊದಲು ಡೀಸೆಲ್ ಹಾಕ್ಸೋಣ ಸೀದಾ ಈಗ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ. 2 ಪಾಯಿಂಟ್ ಎಲ್ಲೆಲ್ಲಪ್ಪ ಅಂದ್ರೆ ಚಿತ್ರದುರ್ಗ ಪ್ಲಸ್ ದಾವಣಗೆರೆ. ಅದಕ್ಕೆ ಈಗ ಖಾಲಿ ಮಾಡಕ್ಕೆ ಹೊಂಟೀನಿ. ಟೈಮ್ 3:30 ಆಗೈತಿ ಈಗ. ಅದಕ್ಕೆ ಈಗ ನಿನ್ನೆ ರಾತ್ರಿ ಮನೆ ಕಡೆ ಬಂದಿದ್ದೆ, ಮನೆ ಕಡೆಯಿಂದ ಹೊಂಟೇನಿಗೆ. ಈಗ ಎಲ್ಲಿ ಮಠ ರೀಚ್ ಆಗೇನಪ್ಪ ಅಂದ್ರೆ ಬಂಕಾಪುರ ಟೋಲಿಗೆ ಬಂದನಿಗೆ. ಇಲ್ಲೇ ಟೋಲ್ ಕ್ರಾಸ್ ಮಾಡಿ ಇಲ್ಲೇ ಸೈಡ್ ನಿಂತ್ಕೊಂಡು ಚಹಾ ಕುಡಿದ್ರಾತೀಗ. ಟೋಲ್ ಪಾಸ್ ಮಾಡೀನಿ. ಇಲ್ಲೇ ಒಂದು ಚಹಾದ ಅಂಗಡಿ ಐತಿ, ಇಲ್ಲೇ ಚಹಾ ಕುಡಿದು ಬಿಟ್ರಾತೀಗ ಸೀದಾ. ಇಲ್ಲೇ ಈಗ ಬಂಕಾಪುರ ಟೋಲ್ನಾಗ ಅದೀನಿ. ಟೋಲ್ನಾಗ ನಿಂತು ಚಹಾ ಕುಡಿಯತ್ತೀನಿಗೆ. ಚಹಾ ಕುಡಿದು ಇಲ್ಲಿಂದ ಬಿಡ್ಬೇಕು. ಇಲ್ಲಿಂದ ನಮ್ಗೆ ಇನ್ನೂ 150 ಕಿಲೋಮೀಟ್ರ್ ಐತಿ ಚಿತ್ರದುರ್ಗ ಹೋಗ್ಬೇಕೀಗ. 1ನೇ ಪಾಯಿಂಟ್ ಅಲ್ಲೇ 2 ಅದಾವೆ, ಅಲ್ಲಿ 2 ಪಾಯಿಂಟ್ ಖಾಲಿ ಮಾಡ್ಬೇಕು. ಅಲ್ಲಿಂದ ಚಹಾ ಕುಡಿದು ಸೀದಾ ಈಗ ಬೆಳಗ್ಗೆ 6 ಗಂಟೆ ಆಯ್ತೀಗ. ಈಗ ಇಲ್ಲಿ ಮಠ ಬಂದಿನೀಗ. ಈಗ ದಾವಣಗೆರೆ ರೀಚ್ ಆದೆ. ಇದೆ ನೋಡ್ರಿ, ಇದೆ ದಾವಣಗೆರೆ. ಇಲ್ಲೇ ಲೆಫ್ಟ್ ಹೋದ್ರೆ ದಾವಣಗೆರೆ. ನಾವು ಇಲ್ಲಿಂದ ಸೀದಾ ಇನ್ನೂ 60 ಕಿಲೋಮೀಟ್ರ್ ಹೋಗ್ಬೇಕು. 60 ಕಿಲೋಮೀಟ್ರ್ ಹೋಗ್ಮ್ಯಾಗ ಚಿತ್ರದುರ್ಗ ಅಲ್ಲಿ ಹೋಗ್ಬೇಕು. ಬರ್ರಿ ಹೋಗೋಣ. ಅಲ್ಲಿ ಮುಂದೆ ಹೆಬ್ಬಾಳ ಟೋಲ್ನಾಗ RTO ಇರ್ತಾನೆ, ಅವನ್ನ ನೋಡ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ನನ್ನ ಗಾಡಿಗೆ ಅದು ಒಂದೊಂದು ಸಲ ಕೈ ಮಾಡೋಂಗಿಲ್ಲ, ಆದರೂ ಹೇಳಕ್ಕೆ ಬರೋಂಗಿಲ್ಲ. ನೋಡಿ ಒಂದು ಸ್ವಲ್ಪ ಹೋಗ್ಬೇಕು. ಮುಂದೆ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಹೋಗ್ಕೊಳ್ಳಿ ಟೋಲ್. ಆ ಟೋಲ್ನಾಗ RTO ಇದ್ದಿರ್ತಾನೆ, ನೋಡೋಣ ಬರ್ರಿ. ಅಲ್ಲಿ ಇನ್ನೂ 39 ಕಿಲೋಮೀಟ್ರ್ ಐತಿ ಚಿತ್ರದುರ್ಗ. ಈಗ ಇಲ್ಲಿ ನೆಕ್ಸ್ಟ್ ಟೋಲ್ ಬರ್ತೈತಿ, ಅದ ಟೋಲ್ನಾಗ ಇರ್ತಾನೆ RTO, ಅಲ್ಲೇ ನೋಡ್ಕೊಂಡು ಹೋಗ್ಬೇಕೀಗ. ಈಗ ಹೆಬ್ಬಾಳ ಟೋಲ್ ರೀಚ್ ಆದೆ. ಇಲ್ಲೇ ಇರ್ತಾರ RTO. ಇಲ್ಲೇ ಮುಂದೆ ಈ ಟೋಲ್ ದಾಟಿದ ಕೂಡ ಇರ್ತಾರ. ಈಗ ನೋಡ್ಬೇಕು, ಈಗ ಕರೆಕ್ಟ್ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಟೈಮ್ ಈಗ 6:50 ಆಗೈತಿ. ಈಗ ಅದ್ರ ಸಂಬಂಧ ಟೋಲಿಗೆ ಬಂದೇನೀಗ ಕರೆಕ್ಟ್. ಈಗ ಭರಮಸಾಗರ ಮಠ ಬಂದೇನೀಗ ಟೋಲ್ ದಾಟಿ. ಅಲ್ಲೇನು RTO ನಿಂತಿದ್ದಿಲ್ಲ ಇವತ್ತು. ಇದೆ ನೋಡ್ರಿ, ಇದು ಭರಮಸಾಗರ್ ಇದೆ. ಈಗ ನಾವು ಸೀದಾ ಹೋಗ್ಬೇಕು. ಇಲ್ಲಿಂದ ಇನ್ನೂ 35 ಕಿಲೋಮೀಟ್ರ್ ಐತಿ ಕರೆಕ್ಟ್.
ಈಗ ಇದು ಬೈಪಾಸ್ ಬಿಟ್ಟು ಇಳಿಬೇಕು ನೋಡ್ರಿ, ಇಲ್ಲಿ ಬೋರ್ಡ್ ಐತಿ. ಬೈಪಾಸ್ ಬಿಟ್ಟು ಇದು ಸರ್ವಿಸ್ ರೋಡ್ನಾಗ ಇಳಿದ ಬ್ರಿಡ್ಜ್ ಬುಡಕಾಸಿ ಹೋಗ್ಬೇಕು ಚಿತ್ರದುರ್ಗಕ್ಕೆ. ಇಲ್ಲಿಂದ 15 ಕಿಲೋಮೀಟ್ರ್ ಐತಿ, ಆದರೆ ಇಲ್ಲೇ ಇಳಿಬೇಕು ಈಗ ಒಂದೇಕ್ಕೆ. ಇಲ್ಲ ಐತಿ ನೋಡ್ರಿ, ಇದ ಬ್ರಿಡ್ಜ್ ಬುಡಕ ರೈಟ್ ಹೊಡಿಬೇಕೀಗ ಚಿತ್ರದುರ್ಗ. ಇಲ್ಲಿ ರೈಟ್ ಹೊಡೆದ ಸೀದಾ ಹೋಗ್ಬೇಕು. ನಮ್ಮ ಲೊಕೇಶನ್ ಕಳ್ಸ್ಯಾರವ್ರೆ, ಖಾಲಿ ಮಾಡಿ ಪಾಯಿಂಟ್. ಇಲ್ಲಿಂದ 10 ಕಿಲೋಮೀಟ್ರ್ ತೋರ್ಸೋದು ಕರೆಕ್ಟ್. ಬರ್ರಿ ಹೋಗೋಣ ಅಲ್ಲಿ. ಈಗಿದ ಚಿತ್ರದುರ್ಗ ಸಿಟಿ ಒಳಗೆ ಎಂಟ್ರೆನ್ಸ್ ಆಕೈತಿ ರೋಡ್. ಸೀದಾ ಹೋದ್ರೆ ನಾವು ಖಾಲಿ ಮಾಡೋ ಪಾಯಿಂಟ್ ಸೀದಾ ಸಿಟಿ ಒಳಗೆ ಐತದ. ಇಲ್ಲಿಂದ 10 ಕಿಲೋಮೀಟ್ರ್ ತೋರ್ಸೋದು ನಮಗೆ ಕರೆಕ್ಟ್ ಅದ. ಅದಕ್ಕೆ ಈಗ ಒಂದೇ ಸೀದಾ ಒಳಗೆ ಸಿಟಿ ಒಳಗೆ. ಯಾಕಂದ್ರೆ ಈಗ ಟೈಮ್ 7:20 ಐತಿ, ಇನ್ನೂ ಪೊಲೀಸರದು ಬಂದಿರಂಗಿಲ್ಲ. ಇಲ್ಲ ಅಂದ್ರೆ ಸೀದಾ ಅಲ್ಲಿ ರೌಂಡ್ ಹಾಕಿ ಹೋಗ್ಬೇಕಿತ್ತು, ಅದ್ರ ಸಂಬಂಧ ಬೇಡ ಅಂತೇಳಿ ಇಲ್ಲೇ ಹೊಂಟನಿಗೆ. ಅದು ನೋಡ್ರಿ ಡಿಸೈನ್ ಹೆಂಗೆ ಮಾಡಿರೋದನ್ನ. ಅದಾದ್ಮ್ಯಾಗ ಇಲ್ಲೊಂದು ಗುಡ್ಡ ನೋಡ್ರಿ, ಎಲ್ಲ ಡೆಮಾಲಿಷ್ ಮಾಡತ್ತಾರ ಇದನ್ನ ಗುಡ್ಡ ಪೂರ. ಅಲ್ಲಿ ಮುಂದೆ ಹೋಗಿ ತೋರಿಸ್ತಾನೀಗ. ಇಲ್ಲೇ ನೋಡ್ರಿ ಒಂದು ಕಾರ್ ಆಕ್ಸಿಡೆಂಟ್ ಆಗೈತಿ, ಪೂರ ಹೆಂಗೆ ಬಿದ್ದೈತಿ ಇದು. ಕಾರ್ ಮತ್ತು ಬೈಕ್ ಆಕ್ಸಿಡೆಂಟ್ ಆಗೈತಿ ನೋಡ್ರಿ. ಆ ಗುಡ್ಡ ಹೆಂಗೆ ಕೊರ್ದಾರ ಎಲ್ಲ ಪೂರ ಕೊರ್ದು ಇದನ್ನ ಮಾಡಕತ್ತಾರ. ನೋಡ್ರಿ ಪೂರ ಅಷ್ಟು ಗುಡ್ಡ ಹೆಂಗೆ ಕಾಣ್ತಾವ. ನೋಡ್ರಿ ಇದೇನು ಕಾಣ್ತೈತಲ್ಲ, ಇದು ಫೇಮಸ್ ಇದೆ ಚಿತ್ರದುರ್ಗದಾಗ. ಫೇಮಸ್ ಮಠ ಇದೆ, ಇಲ್ಲಿ ದೊಡ್ಡದೈತಿ. ಅಲ್ಲಿಂದ ಹಿಡಿದು ಇಲ್ಲಿ ಮಠನು ಮುರುಘಾ ಮಠ ಇರ್ಬೋದು ಇದು. ಹಾಂ, ಮುರುಘಾ ಮಠ. ನಾವಿಲ್ಲಿ ಸಿಟಿ ಒಳಗೆ ಎಂಟ್ರಿ ಆಗ್ಬೇಕೀಗ. ಫೈನಲ್ ಆಗಿ ಚಿತ್ರದುರ್ಗ ರೀಚ್ ಆದೆ. ಈಗ ಒಂದೇ ಪಾಯಿಂಟ್ ಕಡೆ ಹೋಗ್ಬೇಕು. ಇನ್ನೂ 4 ಕಿಲೋಮೀಟ್ರ್ ಐತಿ ನಮ್ಗೆ. ಈಗ ಸಿಟಿ ಒಳಗೆ ಬಂದೇನೀಗ. ಲಾರಿ ನೋಡ್ರಿ ಲೋಡಿಂಗಿಗೆ ಎಷ್ಟು ನಿಂತಾವ ಪೂರ. ಅಲ್ಲಿ ಮಠನೂ ಲಾರಿ ಕಾಣ್ತಾವ ನಿಮಗೆ. ಪೂರ ಅಷ್ಟು ಲೋಡಿಂಗಿಗೆ ಬಂದಿದ್ದವು. ಇದರಿಂದ ರಿಟರ್ನ್ ಲೋಡ್ ಆಗಿ ಹೋಗ್ತಾವ. ನಾವಿಲ್ಲಿ ಮುಂದೆ ಹೋಗಿ ಸರ್ವಿಸ್ ರೋಡ್ನಾಗ ಇಳಿಬೇಕಿಲ್ಲಿ. ಇಲ್ಲೇ ಲೆಫ್ಟ್ ಇಳಿಬೇಕಿದೆ. ಇದು ಸಿಟಿ ಒಳಗೆ ಐತಿ. ಇಲ್ಲೇ ಸಿಟಿ ಒಳಗೆ ಇಲ್ಲೇ ಲೆಫ್ಟ್ ಇಳಿಬೇಕೀಗ. ಐತಲ್ರಿ ಇದು. ಹಿಂಗೆ ರೈಟ್ ಹೋದ್ರೆ ಸೀದಾ ಸಿಟಿ ಒಳಗೆ ಹೋಗತಿ. ಲೆಫ್ಟ್ ಹೊಡೆದ್ರೆ ಬಳ್ಳಾರಿ, ಹೊಸಪೇಟೆ ಹಿಂಗೆ ಹೋಗತ್ತಿದೆ. ನಾವಿಲ್ಲಿ ಸೀದಾ ಹೋಗ್ಬೇಕು, ಯಾಕಂದ್ರೆ ನಾವು ಖಾಲಿ ಮಾಡೋ ಪಾಯಿಂಟ್ ಇಲ್ಲೇ ಐತಿ ಅದ್ರ ಸಂಬಂಧ. ಫೈನಲ್ ಆಗಿ ಖಾಲಿ ಮಾಡೋ ಪಾಯಿಂಟಿಗೆ ಬಂದೀನಿ. ಎಲ್ಲಿ ಐತಪ್ಪ ಅಂದ್ರೆ 2ನೇ ಫ್ಲೋರ್ನಾಗ ಐತಿ ನೋಡ್ರಿ, ಇಲ್ಲಿ ತೋರಿಸ್ತಾನೆ. ಇಲ್ಲೇ ಖಾಲಿ ಮಾಡ್ಬೇಕು, L&T ಫೈನಾನ್ಸ್ ಅಂತೇಳಿ. ಇಲ್ಲೇ ಖಾಲಿ ಮಾಡ್ಬೇಕು. ಇಲ್ಲಿ ಅರ್ಧ ಮಟ್ರಲ್ ಐತಿ, ಬಾಕ್ಸ್ ಅದು ಅದಾವೆ. ಪೂರ ಗಾಡಿ ಇಲ್ಲಿ ತಗೊಂಡು ಇಲ್ಲಿ ನಿಂದ್ರಸೀನಿ. ಹಗ್ಗ ತಡ್ಪರೋದು ಹುಚ್ಚಿ ಗಾಡಿ ಪಾಯಿಂಟಿಗೆ ಹಚ್ಚೀನಿ. ಇದನ್ನೇ ನಾವು ಖಾಲಿ ಮಾಡ್ಬೇಕಂತ. ಇವು 10 ಚೇರ್, ಒಂದು 10 ಬಾಕ್ಸ್ ಅದಾವೆ. ಬಡ 2ನೇ ಫ್ಲೋರಿಗೆ ಇಳಿಸ್ಬೇಕೀಗ. ನೋಡ್ರಿ ಇಲ್ಲಿ ಗಾಡಿ ಹಚ್ಚೀನಿ. ಗಾಡಿ ಹಚ್ಚಿ ಇಲ್ಲಿ ಮ್ಯಾಗ ಬಂದೀನಿ. ಈಗ ಮಟ್ರಿಯಲ್ ತೊಗೊಂಡು ಅವರು ಬಂದ್ರೆ ಕಾಣ್ತೈತಿ. ಈಗ ಅದಾರ ನೋಡ್ರಿ, ಬಂದ್ರೆ ಅವರು ಕರೆಕ್ಟ್. ಇಲ್ಲೇ ಖಾಲಿ ಮಾಡ್ಬೇಕು. ಇಷ್ಟು ಮಟ್ರಿಯಲ್ ಐತಿ. ಇವು ಸ್ಟೂಲ್ ಒಂದು ಕಡೆ, ಬಾಕಿ ಚೇರ್ ಎಲ್ಲ ಒಂದು ಕಡೆ. ಅವು ಬಾಕ್ಸ್ ಒಂದು 10 ಚೇರ್ ಇಲ್ಲಿ. ಪೂರ ಗಾಡಿನ ಖಾಲಿ ಆಕೈತಿ ಇಲ್ಲಿ. ಫೈನಲ್ ಆಗಿ ಒಂದು ಪಾಯಿಂಟ್ ಹಮಾಲಿ ಮಾಡಿ ಖಾಲಿ ಮಾಡಿದಾತೀಗ. ಸೀದಾ ಇನ್ನೊಂದು ಪಾಯಿಂಟಿಗೆ ಹೋಗೋಣ. ಅವರೇ ಇಳಿಸ್ಕೊತಾರ, ಗುರುರಾಜ್ ಫರ್ನಿಚರ್ ಅಂತೇಳಿ. ಮತ್ತು ಹೊಳ್ಳಿ ಮೇನ್ ರೋಡಿಗೆ ಟಚ್ ಆದೆ. ಮೇನ್ ರೋಡ್ ಟಚ್ ಆಗಿ ಸರ್ವಿಸ್ ರೋಡ್ನಾಗ ಹೊಂಟೀನಿ. ಇದು ಇಲ್ಲೇ ಮುಂದೆ ಒಂದು 3 ಕಿಲೋಮೀಟ್ರ್ ಐತಿ. ಇದೊಂದು ಪಾಯಿಂಟ್ ಇಂಡಸ್ಟ್ರಿಯಲ್ ಏರಿಯಾದಾಗ ಐತಿದೆ. ಅದಕ್ಕೆ ಆಟೋ ನೋಡ್ರಿ ಪಾಳೆ ಎಷ್ಟು ಹಚ್ಚಾರ. ಆಟೋ ಗ್ಯಾಸಿನ ಸಂಬಂಧ ಪಾಳೆ ಹಚ್ಚಾರ ಇವ್ರು. ಇನ್ನೂ ಭಾಳ ದೊಡ್ಡದೈತಿ ಅದು ಲೈನ್ ಹಿಂದೆ. ಮಿರರ್ ನೋಡ್ರಿ ಇಲ್ಲಿ ಭಾಳ ಅಂದ್ರೆ ಭಾಳ ದೊಡ್ಡದೈತಿ. ಆಟೋ ಗ್ಯಾಸಿಂದ ಒಂದು ಪಂಪ್ ಇರೋ ಸಂಬಂಧ 10 ಮಂದಿ ಪಾಳೆ ಹಚ್ಚಾರ ಅವ್ರೆ. ಒಂದು 300-400 ಗಾಡಿ ಹಾಕವು. ಪೆಟ್ರೋಲ್ ಪಂಪ್ ತುಂಬ ಹಚ್ಬಿಟ್ರ. ಬೇರೆ ಗಾಡಿ ಹೋಗೋದಾಗ ಇಲ್ಲ ಹಂಗೆ ಮಾಡ್ಯಾರ ಅವ್ರೆ. ಫೈನಲ್ ಆಗಿ 2ನೇ ಪಾಯಿಂಟ್ ಕಡೆನೂ ಬಂದೆ. ಈಗ ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು. ಇದು ಇಂಡಸ್ಟ್ರಿಯಲ್ ಏರಿಯಾ ಪೂರ. ಇಲ್ಲೇ ಲೆಫ್ಟ್ ಹೊಡಿಬೇಕೀಗ. ಶೋರೂಮ್ ಅಶೋಕ್ ಲೈಲ್ಯಾಂಡ್ ಶೋರೂಮ್ ಅವು ಎಲ್ಲ ಇಲ್ಲೇ ಅದಾವೆ. ಅಲ್ಲೇ ಐತಿದೆ ಅಂಗಡಿ. ಲೆಫ್ಟಿಗೆ ಒಳಬೇಕೀಗ. ಇಲ್ಲಿ ಲೆಫ್ಟಿಗೆ ಹೋಗಿ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಸೀದಾ ಲೆಫ್ಟಿಗೆ ಐತಿ. ಇಲ್ಲೇ ನಮ್ಗೆ ಅಂಗಡಿ ಇದೆ. ಹೋಗೋಣ ಅಲ್ಲಿ ಮೊದಲು. ಇನ್ನೂ ಬಂದಿರ್ತಾರೋ ಏನಿಲ್ಲ ನೋಡ್ಬೇಕು ಅವ್ರು.
ನೋಡ್ರಿ ಇಲ್ಲೆಲ್ಲ ಬೊಲೆರೋ ಶೋರೂಮ್ ಇಲ್ಲೇ ಐತಿ. ಇದು ಆಮ್ಯಾಗ ನೆಕ್ಸ್ಟ್ ಅಶೋಕ್ ಲೇಲ್ಯಾಂಡ್ ಶೋರೂಮ್ ಐತಿ ಇಲ್ಲಿ ನೋಡ್ರಿ. ಇದು ಅಶೋಕ್ ಲೇಲ್ಯಾಂಡ್ ಶೋರೂಮ್, ಅದಾಮ್ಯಾಗ ಇಲ್ಲಿ ಟಾಟಾ ಶೋರೂಮ್, ಇದಾಮ್ಯಾಗ ನಮ್ಮ ಅಂಗಡಿ ಇಲ್ಲಿ ಐತಿ. ಇಂಡಸ್ಟ್ರಿಯಲ್ ಏರಿಯಾದಾಗ ಅದಾವ ಇವೆಲ್ಲ, ಹೊರಗಿಂದ ಚಿತ್ರದುರ್ಗದಾಗ. ಇಲ್ಲೈತಿ ನೋಡ್ರಿ ಗುರುರಾಜ್ ಫರ್ನಿಚರ್ ಅಂತಂತೇಳಿ. ಇಲ್ಲೇ ಖಾಲಿ ಮಾಡ್ಬೇಕು, ಆದ್ರೆ ಇನ್ನೂ ಬಂದಿಲ್ಲ ಅವ್ರೆ. ಇಲ್ಲಿ ಗಾಡಿ ಸೈಡ್ ತುನಿಗೆ ಇನ್ನೊಂದು ತಾಸಾರ ಬೇಕು ಅವ್ರು ಬರೋಕೆ. ಬೆಳಗ್ಗೆನ 8 ಗಂಟೆಗೆ ಬಂದೇನಿ ಇಲ್ಲಿ ಅನ್ಲೋಡ್ ಮಾಡೋಕೆ ಗುರುರಾಜ್ ಫರ್ನಿಚರ್. ಟೈಮಿಗೆ 10:30 ಆಯ್ತು. ಫೋನ್ ಹಚ್ಚಿದ್ರು, ಫೋನ್ ಎದಾಚಿಲ್ಲ. ಬರ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಅವ್ರ ಮಾಲಕರಿಗೆ ಫೋನ್ ಹಚ್ಚಿದ್ದೆ, ಅವ್ರು ಬರ್ತಾರೆ ತಡಿಪ ಅರ್ಧ ತಾಸು ಅಂತಂದ್ರೆ ನೋಡೋಣ. ಈಗ 10:30 ಆಗೈತಿ. ಫೈನಲ್ ಆಗಿ ಈಗ ಬಂದರು. ಈ ಗಾಡಿನೂ ತೆಗೆದಾರ. ನಮ್ಮ ಗಾಡಿ ಎಲ್ಲ ಹಚ್ಬೇಕು. ಇನ್ನೂ 2 ಗಾಡಿ ಅದಾವ, ಅವ್ನು ತೆಗೆದ್ರೆ ರಿವರ್ಸ್ ಹಚ್ಬೇಕು. ಗಾಡಿ ಸೈಡ್ ಹಚ್ಚಾತಾರೆ ಇವರು. ಇಷ್ಟು ಚೇರ್ ತೊಗೊಂಡು ದಾವಣಗೆರೆಗೆ ಹೋಗ್ಬೇಕು. ಸ್ಟೂಲ್ ಎಲ್ಲ ಮಟ್ರಲ್ಲಿ ಇಲ್ಲಿ ಇಳಿಸ್ಕೊಂಡಾರ. 2 ಪಾಯಿಂಟ್ ಕಲಿಯೋದು ನಮಗೆ ಸೀದಾ ಇಲ್ಲಿಂದ. ಈಗ 3ನೇ ಪಾಯಿಂಟ್ ದಾವಣಗೆರೆ ಅಂಗಡಿಗೆ ಹೋಗ್ಬೇಕು. ಈಗ ಲಾಸ್ಟ್ ಟೈಮ್ ಖಾಲಿ ಮಾಡ್ದಲ್ಲೇ ಬರ್ರಿ ಹೋಗೋಣ ಸೀದಾ 3ನೇ ಪಾಯಿಂಟಿಗೆ. ನಮ್ದು ಮಧ್ಯಾಹ್ನ ಲೋಡ್ ಆಗಿದ್ದು 2 ಪಾಯಿಂಟ್ ಚಿತ್ರದುರ್ಗ, 1 ಪಾಯಿಂಟ್ ದಾವಣಗೆರೆ ಆಗಿತ್ತೆ. ದಾವಣಗೆರೆ ಅಂಗಡಿಯವ್ರಿಗೆ ಫೋನ್ ಮಾಡಿದ್ದೆ, ಅವರ ಮಟೀರಿಯಲ್ ಪೂರ ಅಲ್ಲೇ ಚಿತ್ರದುರ್ಗದಾಗ ಇಳಿಸೋಣತ್ತಾರ. ಇಲ್ಲೇ ಫೈನಲ್ ಆಗಿ 5 ಪಾಯಿಂಟ್ ಖಾಲಿ ಆಯ್ತು ನಮ್ದು. 3 ಪಾಯಿಂಟ್ ಇಲ್ಲೇ ಖಾಲಿ ಅದು ಚಿತ್ರದುರ್ಗದಾಗ. ಈಗ ಸೀದಾ ಹೋಗೋಣ ನಾವು ಇಲ್ಲಿಂದ. ಫೈನಲ್ ಆಗಿ ಚಿತ್ರದುರ್ಗದಾಗ ಎಲ್ಲ 3 ಪಾಯಿಂಟ್ ಖಾಲಿ ಮಾಡಿದೆ. ಖಾಲಿ ಮಾಡಿ ಈಗ ಮೇನ್ ಬೈಪಾಸಿಗೆ ಬಂದೇನೆ. ಬೆಂಗಳೂರು ಬೈಪಾಸ್ ಇದೆ. ಸೀದಾ ಹಿಂಗೆ ಹೋಗಿ ಹತ್ಬೇಕು. ಬರ್ರಿ ಹೋಗೋಣ ಇಲ್ಲಿಂದ. ಫೈನಲ್ ಆಗಿ ಬೈಪಾಸ್ ಟಚ್ ಆಗಿದೆ. ಬೈಪಾಸ್ ಟಚ್ ಆಗಿ ಹೊಂಟನಿಗೆ. ಇಲ್ಲಿಂದ 65-70 ಕಿಲೋಮೀಟ್ರ್ ಆಗತ್ತದ ಟೋಟಲ್. ಅಲ್ಲಿಂದ ನೋಡಿದ್ರೆ ನಾವು 60 ಅಂತ ಬರ್ತೀವಿ, ಆದರೆ 75 ಆಗತ್ತೈತೆ ಚಿತ್ರದುರ್ಗ ದಾವಣಗೆರೆಯಿಂದ. ಅಲ್ಲಿಂದ ಬಿಟ್ಟಮ್ಮ ಸೀದಾ ಈಗ ದಾವಣಗೆರೆ ರೀಚ್ ಆದ. ಇಲ್ಲಿವ್ರಿಗೆ ಬಿಲ್ ಕೊಡ್ಬೇಕು. ಬಿಲ್ ಬಂದು ತೊಗೊಂತಾನೆ ಅಂತ ಹೇಳ್ಯಾರ ಅವ್ರೆ. ಫೋನ್ ಮಾಡಿದ್ದೆ, ಇಲ್ಲೇ ಹೈವೇಗೆ ಬಂದು ನಿಂದ್ರಿ ಅಂತ ತಂದವ್ರಿಗೆ. ಇಲ್ಲೇ ಐತೆ ನಾವು ಹೈವೇಗೆ ನಿಂದ್ರೋದಿಗೆ. ನಾವೀಗ ಇಲ್ಲೇ ಮುಂದೋಗಿ ಲೆಫ್ಟ್ ಸೈಡ್ ಹಾಕೋನು, ಯಾಕಂದ್ರೆ ಅಲ್ಲಿ ಬರ್ತಾರೀಗ ಅವ್ರೆ. ಬರ್ತೀನಿ ಅಂತ ತಂದಾರ. ಶೋರೂಮಿಂದ ಬರ್ಬೇಕು ಅವ್ರೆ. ಬಂದ್ರಂದ್ರೆ ಅವ್ರಿಗೆ ಬಿಲ್ ಕೊಟ್ಟು, ಇದೊಂದು ಬಿಲ್ ಐತಿ, ಈ ಬಿಲ್ ಕೊಟ್ಟು ಸೀದಾ ಹೋಗ್ಬಿಡೋದೀಗ. ಫೈನಲ್ ಆಗಿ ಇಲ್ಲೇ ದಾವಣಗೆರೆ ಬ್ರಿಡ್ಜಿಗೆ ಬಂದು ನಿಂತೇನಿ. ಬರಾಕತ್ತಾರಂತವ್ರೆ, ಅದಕ್ಕೆ ಈಗ ಇಲ್ಲೇ ನಿಂತೇನಿ ಮ್ಯಾಗ, ಹೈವೇ ಮ್ಯಾಗ. ಇಲ್ಲಿ ಕೆಳಗೆ ಬರ್ತಾರ ಬ್ರಿಡ್ಜಿಗೆ. ಇಲ್ಲೇ ಬಂದ್ರಂದ್ರೆ ಇಲ್ಲೇ ಬಿಲ್ ಕ್ಯಾಚ್ ಹೋಗಿತೀನಿ, ಹೋಗೋದು ತೊಗೊಂಡು ಹೋಗ್ಬಾಳ್ರಕ್ಕ. ಅಲ್ಲಿಂದ ಸೀದಾ ಬಿಟ್ಟು ಬಿಲ್ ಕೊಟ್ಟವ್ರಿಗೆ ನಾ ಸ್ಟಾಪಿಗ ರಾಣೆಬೆನ್ನೂರು ಮಟ್ಟ ಬಂದೀನಿ. ಸರ್ವಿಸ್ ರೋಡ್ ಹಿಡಿದು ಸೀದಾ ಹೋದ್ರೆ ರಾಣೆಬೆನ್ನೂರು ಸಿಟಿ ಒಳಗೆ ಹೋಗತಿ. ನಾವು ಹಿಂಗೆ ಸೀದಾ ಬ್ರಿಡ್ಜ್ ಮ್ಯಾಗ ಹೊಂಟೇವಿ. ಈಗ ಇಲ್ಲಿಂದ 115 ಕಿಲೋಮೀಟ್ರ್ ಐತಿ ಹುಬ್ಳಿ ಕರೆಕ್ಟ್. ಇಲ್ಲಿ ಐತಿ ನೋಡ್ರಿ ಅದ ರೋಡ. ಸೀದಾ ರಾಣೆಬೆನ್ನೂರಿಗೆ ಹೋಗತ್ತದ. ನೋಡ್ರಿ ಇಲ್ಲಿ ಅದು ಗುಡಿ ಹೆಂಗೆ ಮಸ್ತ್ ಮಾಡ್ರ. ರಾಣೆಬೆನ್ನೂರು ಎಂಟ್ರೆನ್ಸಿಗೆ ಐತಿ ಇದು ಮೇನ್ ಹೈವೇಕ್ಕೆ. ಹೆಂಗೆ ಮಾಡ್ರ ನೋಡ್ರಿ ಅದನ್ನ ಅಷ್ಟು ಪೂರ. ಇದೆ ಮೇನ್ ಹೈವೇಕ್ಕೆ ಇದಾವ. ಫೈನಲ್ ಆಗಿ ನಾನೀಗ ಹೊರೂರು ರೀಚ್ ಆದೆ. ಹೊರೂರು ಎಲ್ಲಿದೇನಪ್ಪ ಅಂದ್ರೆ VRL ಕಡೆ ಇದೀನಿ. ಇಲ್ಲಿ ಐತೆ ನೋಡ್ರಿ, ಇದು VRL, ಇದು ಜೈನ್ ಮಂದಿರ ಇದು ಇದೆ. ಅಲ್ಲಿದ್ದೀನಿ ಈಗ. ಇಲ್ಲಿಂದ ಬರೀ 10 ಕಿಲೋಮೀಟ್ರ್ ಐತಿ ಹುಬ್ಳಿ. ಬರ್ರಿ ಈಗ ಸೀದಾ ಹುಬ್ಳಿಗೆ ಹೋಗೋಣ. ಹುಬ್ಳಿಗೆ ಹೋಗಿ ಲೋಡ್ ಮಾಡಿದ್ರತ್ತ ಮತ್ತು ಯಾವ್ಯಾವ ಗಾಡಿ ಆಗ್ಯಾವ ನೋಡೋಣ ಅಂತ ಅಲ್ಲಿ ಹೋಗಿ. ಇದೆ ನೋಡ್ರಿ VRL ಇದೆ. VRL ಕಡೆ ಇದೇನೆ ಈಗ. ಇದನ್ನು ನೋಡ್ರಿ ಹೆಂಗೆ ಕಟ್ಟಾರ ಪೂರ. ನಮೂನಿ ಹೈಟ್ ಕಟ್ಟಾರ. ಫೈನಲ್ ಆಗಿ ಕಂಪ್ನಿಗೆ ಬಂದು ಪಾಳೆ ಹಚ್ಚಿ ಸೀದಾ ಈಗ ಮನೆ ಕಡೆ ಹೊಂಟೀನಿ. ನಮ್ದು ಎಷ್ಟನೇ ಪಾಳೆಪ್ಪ ಅಂದ್ರೆ 1 2 3 4 4ನೇ ಪಾಳಿ ನಮ್ದು ಇವತ್ತು. ಪಾಳೆ ಹಚ್ಚಿ ಮತ್ತು ಹೊಳೆ ಮನೆ ಕಡೆ ಹೊಂಟೀನಿ. ಈಗ 4ನೇ ಪಾಳೆ ಆಯ್ತು ನಮ್ದು ಇವತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನಾಳೆ ಲಾಗ್ನ ಸಿಗುವಂಥ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.